ಹೈ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವ್ ಪ್ರಾಪರ್ಟಿ. ನೋಡಿ, ಮೆಟ್ಲಿಂಗ್ ರೋಡ್ಗೆ ಅಟ್ಯಾಚ್ ಆದಂಗೆ 1 ಎಕರೆ 11 ಗುಂಟೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿದೆ. ಇದು ನಿಮಗೆ ಮೈಸೂರಿಂದ 45 ಕಿಲೋಮೀಟ್ರ್ ಆಗುತ್ತೆ, 45 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಂಜನಗೂಡಿಂದ 25 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಕ್ಯಾಟಗರಿ ಬರುತ್ತೆ, ರೆಡ್ ಸಾಯಿಲ್ ಬರುತ್ತೆ, ಕೆಂಪು ಮಣ್ಣು ಬರುತ್ತೆ. ಮತ್ತು ಒಳ್ಳೆ ವಾಟರ್ ಸೋರ್ಸಿಂಗ್ ಇರೋಂಥ ಏರಿಯಾ, ವಾಟರ್ ಬೆಲ್ಟ್ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ. 1 ಎಕರೆ 11 ಗುಂಟೆ ಬರುತ್ತೆ, ಜನರಲ್ ಕ್ಯಾಟಗರಿ. ಮತ್ತು ಸಿಂಗಲ್ RTC ಬರುತ್ತೆ, ಸಿಂಗಲ್ ಓನರು, ಒಬ್ಬರೇ ಓನರ್ ಬರ್ತಾರೆ. ಮತ್ತು ಇದು ನಿಮಗೆ ತಾರ್ ರೋಡಿಂದ ಒಂದು 100 ಮೀಟ್ರ್ ಆಗುತ್ತೆ ಅಷ್ಟೇ. 100 ಮೀಟ್ರ್ ಮೆಟ್ಲಿಂಗ್ ರೋಡ್, ಗೌರ್ಮೆಂಟ್ ರಸ್ತೆ, ಬೇರೆಯವ್ರ ಜಮೀನುಗಳು ಬರೋ ಅವಶ್ಯಕತೆ ಇಲ್ಲ. ತಾರ್ ರೋಡಿಂದ ಇದು ನಿಮಗೆ ಸೆಕೆಂಡ್ನೇ ಜಮೀನು, 2ನೇ ಜಮೀನಿದು. ನೋಡಿ, ಇದು ಬ್ಯಾಂಗ್ಳೂರಿಂದ ನಿಮಗೆ 160 ಕಿಲೋಮೀಟ್ರ್ ಆಗುತ್ತೆ, 160 ಕಿಲೋಮೀಟ್ರ್ ಆಗುತ್ತೆ ಬ್ಯಾಂಗ್ಳೂರಿಂದ. ರೋಡ್ ಅಪ್ರೋಚಿಂಗ್ ಎಲ್ಲ ಚೆನ್ನಾಗಿದೆ. ನೋಡಿ, ಇವರು ಟೋಟಲ್ 1 ಎಕರೆ 11 ಗುಂಟೆಗೆ 35 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 35 ಲಕ್ಷ ಹೇಳ್ತಾಯಿದ್ದಾರೆ. ಟೋಟಲ್ ಪ್ರೈಸು ನೆಗೋಷಿಯೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ವೈಷ್ಣವ್ ಪ್ರಾಪರ್ಟೀಸ್ ಕಡೆಯಿಂದ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡೋಣ. ಲ್ಯಾಂಡ್ಗೆ ಒಂದು ಸಲ ವಿಸಿಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.